ಎಲ್ಲರಿಗೂ ನಮಸ್ಕಾರ. ದೇವರೇ ಗತಿ, ಪ್ರತಿ ಜೀವಾತ್ಮನಲ್ಲೂ ಪರಮಾತ್ಮನಿದ್ದಾನೆ ಯೂಟ್ಯೂಬ್ ಚಾನಲಿನ ಎಲ್ಲ ವೀಕ್ಷಕವೃಂದದವರಿಗೂ ಕೂಡ ಡಾಕ್ಟರ್ ಶಿವರಾಮ್ ಭಟ್ ಮಾಡತಕ್ಕಂತಹ ಅನಂತ ನಮಸ್ಕಾರಗಳು. 2025 ಜನವರಿ ತಿಂಗಳಿನ ಮೇಷರಾಶಿಯ ಭವಿಷ್ಯ ಹೀಗಿದೆ. ಈ ತಿಂಗಳಿನಲ್ಲಿ ತಿಂಗಳಿನ ಅರ್ಧ ಭಾಗ ಅಂದರೆ 15ನೇ ತಾರೀಕಿನವರೆಗೆ ವಿಶೇಷವಾಗಿ ಶನಿಯು ಅಗೋಚರವಾದಂತಹ ಫಲಾಫಲವನ್ನು ಕೊಡುವುದರಿಂದಾಗಿ ಈ ಮೇಷರಾಶಿಯವರಿಗೆ ಅಂತಹ ವಿಶೇಷವಾದಂತಹ ಲಾಭದಾಯಕಗಳು ಏನು ಕಂಡು ಬರುವುದಿಲ್ಲ. ಅದಾದ ನಂತರ 15 ದಿವಸಗಳು ಕಳೆದ ನಂತರ ವಿಶೇಷವಾಗಿ ನಿಮ್ಮ ಒಂದು ಉದ್ಯೋಗ ಕ್ಷೇತ್ರದಲ್ಲಿ ವಿಶೇಷವಾದಂತಹ ಸ್ಥಾನಮಾನವನ್ನ, ಅಧಿಕವಾದಂತಹ ಲಾಭವನ್ನ ಪಡೀತೀರಾ. ಹಾಗೇನೆ ಯಾವುದಾದರೊಂದು ಹೊಸದಾದ ಕೆಲಸಕ್ಕೆ ನೀವು ತೊಡಗಿಕೊಳ್ಳುವುದರಿಂದಲೂ ಕೂಡ ಗುರುವಿನ ಅನುಗ್ರಹದಿಂದ ಈ ತಿಂಗಳಿನಲ್ಲಿ ನಿಮಗೆ ಒಳ್ಳೆಯ ರೀತಿಯಾದಂತಹ ಉದ್ಯೋಗದಲ್ಲಿ ಲಾಭವನ್ನ ಪಡಿತೀರಾ. ಇನ್ನು 2025 ಜನವರಿಯ ಅರ್ಧ ಭಾಗದಿಂದ ಗುರುವಿನ ಸಾಗಾಣಿಕೆ ಮೇಲೆ ಮಧ್ಯಮದವರೆಗೂ ಕೂಡ ನಿಮ್ಮ ಹಣಕಾಸಿನ ವಿಭಾಗದಲ್ಲಿ ಬಲವಾಗಿರುತ್ತದೆ. ಹಾಗಾಗಿ ನೀವು ಯಾವುದೇ ರೀತಿಯಾದಂತಹ ಆರ್ಥಿಕವಾಗಿ ಹಿನ್ನಡೆ ಆಗತಕ್ಕಂಥ ಸಾಧ್ಯತೆಗಳು ತುಂಬಾ ಕಂಡು ಬರುತ್ತದೆ. ಇನ್ನು ವಿದ್ಯಾರ್ಥಿಗಳ ವಿಷಯದಲ್ಲಿ ನಾವು ಹೇಳಬೇಕು ಅಂತ ಹೇಳಾದ್ರೆ, ವಿದ್ಯಾರ್ಥಿಗಳು ವರ್ಷದ ಮೊದಲನೇ ತಿಂಗಳಾದದ್ದರಿಂದ ಈ ತಿಂಗಳಿಂದಲೇ ಕೂಡ ನಿಮ್ಮ ಆಲಸ್ಯತನವನ್ನ ಹೋಗಲಾಡಿಸಿ ವಿಶೇಷವಾಗಿ ನಿಮ್ಮ ಎಫರ್ಟ್ ಅನ್ನ ತುಂಬಾ ಚೆನ್ನಾಗಿ ಹಾಕುವುದರಿಂದ ನಿಮ್ಮ ಒಂದು ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಅಧಿಕವಾದಂತಹ ಒಳ್ಳೆಯ ಯಶಸ್ಸು, ಕೀರ್ತಿಯನ್ನ, ಒಳ್ಳೆಯ ಹೆಸರನ್ನ ನೀವು ಈ ತಿಂಗಳಲ್ಲಿ ಪಡಿತೀರಾ. ಇನ್ನು ದಾಂಪತ್ಯ ಜೀವನ, ವಿವಾಹವಾಗದೇ ಇದ್ದವರಿಗೆ ಈ ತಿಂಗಳಿನಲ್ಲಿ ವಿವಾಹ ನಿರ್ಣಯವಾಗತಕ್ಕಂತಹ ಸಾಧ್ಯತೆಗಳು ಖಂಡಿತವಾಗಿಯೂ ಇದೆ. ಹಾಗೇಳಿ ವಿವಾಹ ಆದವರಿಗೆ ತದನಂತರವಾಗಿ ಸಂಗಾತಿಯ ಒಟ್ಟಿಗೆ ಸ್ವಲ್ಪ ಮನಸ್ಸಿನಲ್ಲಿ ಕಿರಿಕಿರಿ ಆಗತಕ್ಕಂಥ ಸಾಧ್ಯತೆಗಳು ಮೊದಲು 15 ದಿವಸಗಳಿದ್ದರೂ ಕೂಡ ತದನಂತರವಾಗಿ ಈ ಎಲ್ಲ ರೀತಿಯಾದಂತಹ ಸಂಬಂಧಗಳಲ್ಲೂ ಕೂಡ ನಿಮ್ಮ ಗೃಹಿಣಿ, ನಿಮ್ಮ ಮನೆಯವರು ಈ ಒಂದು ನಿಮಗೆ ಪೂರಕವಾಗಿ ಇದ್ದು ಎಲ್ಲದರಲ್ಲೂ ಕೂಡ ನಿಮಗೆ ಸಪೋರ್ಟ್ ಆಗಿದ್ದು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಸಹಾಯ ಸಹಕಾರವನ್ನು ಕೊಡುತ್ತಾರೆ. ಹಾಗೆ ನಿಮ್ಮ ಅನ್ಯೋನ್ಯತೆಗಳು ಈ ಒಂದು ಸಂದರ್ಭದಲ್ಲಿ ತುಂಬಾ ಸುಂದರವಾಗಿ ಕೂಡಿಬರುತ್ತದೆ. ಹಾಗಾಗಿ ಈ ಸಂದರ್ಭದಲ್ಲಿ ಆರೋಗ್ಯಕ್ಕೆ ಸಂಬಂಧವಾಗಿ ಹೇಳಬೇಕು ಅಂತಂದ್ರೆ, ಕೈಕಾಲುಗಳ ನೋವು, ಚಳಿ ಬೀಳ್ತಾ ಇರೋದ್ರಿಂದ ಜಾಸ್ತಿ ಈ ಸಂದರ್ಭದಲ್ಲಿ ಹಳೆಯ ನೋವುಗಳು ಯಾವುದಾದ್ರೂ ಇದ್ರೂ ಕೂಡ ಅವೆಲ್ಲವೂ ಮರುಕಳಿಸತಕ್ಕಂತಹ ಸಂದರ್ಭಗಳು ಈ ಸಂದರ್ಭದಲ್ಲಿದೆ. ಹಾಗಾಗಿ ನೀವು ಆದಿತ್ಯ ಹೃದಯ ಪಾರಾಯಣವನ್ನ ಅಥವಾ ಸೂರ್ಯನಾರಾಯಣನ ದೇವಸ್ಥಾನಕ್ಕೆ ಹೋಗಿ ಎಕ್ಕೆ ಹೂವಿನ ಹಾರವನ್ನ ಆ ದೇವರಿಗೆ ಸಮರ್ಪಣೆಯನ್ನ ಮಾಡುವುದರಿಂದ ಈ ತಿಂಗಳಿನಲ್ಲಿ ಮೇಷರಾಶಿಯವರಿಗೆ ಒಳ್ಳೆಯ ಭವಿಷ್ಯವನ್ನ ಕಂಡು ಬರುತ್ತದೆ. ನಮಸ್ಕಾರ.